ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ನೋಡಿ, ಇದು ಸಿರಿಧಾನ್ಯಗಳಲ್ಲಿ ಒಂದಾದ ಸಜ್ಜೆಯ ಪಡ್ಡು ಮತ್ತು ದೋಸೆ ರೆಸಿಪಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಅದಕ್ಕಾಗಿ ನಾನಿಲ್ಲಿ 1 ಲೋಟದಷ್ಟು ಉದ್ದಿನ ಕಾಳನ್ನು ನೆನೆಸಿದ್ದೀನಿ. ಮತ್ತು ಇದು ಸಜ್ಜೆ, ಇದನ್ನು ನಾನು 2.5 ಲೋಟದಷ್ಟು ತಗೊಂಡು ಅದನ್ನು ಚೆನ್ನಾಗಿ 2-3 ಸರಿ ತೊಳೆದು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಸೇರಿಸಿ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ನೆನೆಸಿಟ್ಟಿದ್ದೇನೆ. ಇದು ಸಾಯಂಕಾಲ 7 ಗಂಟೆ ಅಷ್ಟೊತ್ತಿಗೆ ನಾನು ರುಬ್ಬಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ. ಅದಕ್ಕಾಗಿ ಒಂದು ಅರ್ಧ ಲೋಟದಷ್ಟು ಅವಲಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ಈಗ ಇದನ್ನು ನಾವು ರುಬ್ಕೊಳ್ಳೋಣ. ಸಜ್ಜೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಮ್ಮು ಹೇರಳವಾಗಿರುತ್ತೆ ಮತ್ತು ನಮ್ಮ ದೇಹಕ್ಕೆ ಬೇಕಾದಂತಹ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ಗಳು ಇದ್ದಾವೆ. ಇದು ಸ್ವಲ್ಪ ಉಷ್ಣ, ಹೀಗಾಗಿ ಇದನ್ನು ಚಳಿಗಾಲದಲ್ಲಿ ಜಾಸ್ತಿ ಬಳಸಬೇಕು. ಸಜ್ಜೆಯನ್ನು ಮಿನಿಮಮ್ ಒಂದು 8ರಿಂದ 10 ಗಂಟೆ ನೆನೆಸಿ ಇಡಲೇಬೇಕು. ಆಗ ಮಾತ್ರ ಇದು ನುಣ್ಣಗೆ ರುಬ್ಲಿಕ್ಕಾಗುತ್ತೆ. ಮೊದಲು ಸಜ್ಜೆಯನ್ನು ರುಬ್ಕೊಂಡು ನಂತರ ಉದ್ದಿನ ಕಾಳನ್ನು ರುಬ್ಕೊಂಡು ಅದಕ್ಕೇ ಮತ್ತೆ ಅವಲಕ್ಕಿಯನ್ನು ಸೇರಿಸಿ ರುಬ್ಕೊಂಡಿದ್ದೇನೆ. ಈಗ ಅದನ್ನು ಉಪ್ಪನ್ನು ಸೇರಿಸಿ ಸ್ವಲ್ಪ ಜಾರು ತೊಳೆದು ನೀರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕೈಯಿಂದ ಕಲಿಸ್ತಾ ಇದ್ದೇನೆ. ಹೀಗೆ ಚೆನ್ನಾಗಿ ಕಲಿಸೋದ್ರಿಂದ ನಮ್ಮ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಹೀಗೆ ಕಲಸಿ ಇದನ್ನು ನಾನು ಮುಚ್ಚಿಡ್ತಾ ಇದ್ದೇನೆ. ಇದು ಮರುದಿನ ಬೆಳಗ್ಗೆ ಒಲೆ ಮೇಲೆ ನಾನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಚೂರು ಎಣ್ಣೆ ಸೇರಿಸಿದ್ದೀನಿ. ಹಾಗೆ ಅದಕ್ಕೆ ಚೂರು ಶುಂಠಿ, 2 ಹಸಿಮೆಣಸಿನಕಾಯಿಯನ್ನು ಮುರಿದು ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು 1/4 ಚಮಚದಷ್ಟು ಜೀರಿಗೆಯನ್ನು ಹಾಕಿ ಅದನ್ನು ಬಾಡಿಸ್ತಾ ಇದ್ದೀನಿ. ಇದು ಕೊತ್ತಂಬರಿ ಸೊಪ್ಪಿನ ರಾಯ್ತ ಮಾಡಲಿಕ್ಕೆ. ಸಜ್ಜೆ ಉಷ್ಣ ಅಂತ ಹೇಳಿದ್ನಲ್ವಾ, ಅದಕ್ಕಾಗಿ ಅದರ ಜೊತೆ ನಾವು ತುಪ್ಪ ಅಥವಾ ಮೊಸರನ್ನು ಬಳಸಬೇಕಾಗತ್ತೆ. ಅದೇ ಬಾಣಲೆಗೆ ನಾನು ಇನ್ನೊಂದು ಚೂರು ಎಣ್ಣೆಯನ್ನು ಹಾಕಿ ಅದಕ್ಕೆ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಇದು ಶುಂಠಿ ಮತ್ತು ಹಸಿಮೆಣಸಿನಕಾಯಿಯನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಅದು ಚೂರು ಬಾಡಿದ ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಸಣ್ಣಗೆ ಹೆಚ್ಚಿಕೊಂಡಂತಹ ಕ್ಯಾರೆಟನ್ನು ಸೇರಿಸ್ತಾ ಇದ್ದೇನೆ. ನೀವಿಲ್ಲಿ ಬೇಕಿದ್ದರೆ ಬೇರೆ ತರಕಾರಿಯನ್ನು ಸೇರಿಸ್ಕೋಬಹುದು. ಈಗ ಇದನ್ನು ನಾನು ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಚೂರು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಈಗ ಅದೆಲ್ಲ ಚೆನ್ನಾಗಿ ಬೆಂದ ನಂತರ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ತಣ್ಣಗಾಗಲಿಕ್ಕೆ ಇಡ್ತೇನೆ. ಇದು ನಾವು ಮೊದಲೇ ಹುರಿದಿಟ್ಕೊಂಡಂತಹ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು 1 ಬಟ್ಟಲು ಮೊಸರಿಗೆ ಸೇರಿಸ್ತಾ ಇದ್ದೇನೆ. ಇದು ಕೊತ್ತಂಬರಿ ಸೊಪ್ಪಿನ ರಾಯ್ತ ಅದರ ಜೊತೆಗೆ ಅಂತ ಹೇಳಿದ್ನಲ್ವಾ. ಈಗ ಅದಕ್ಕೆ ಉಪ್ಪನ್ನು ಸೇರಿಸಿ ಜಾರನ್ನು ತೊಳೆದು ನೀರು ಸೇರಿಸಿ ಅದನ್ನು ಸರಿ ಮಿಕ್ಸ್ ಮಾಡಿ ತೆಗೆದಿಡ್ತೇನೆ. ಈಗ ಇದು ನೋಡಿ ನಮ್ಮ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ಈಗ ಚಳಿ ಇರೋದ್ರಿಂದ ನಾನಿದನ್ನು ರಾತ್ರಿ ಕುಕ್ಕರ್ನಲ್ಲಿ ನೀರು ಬಿಸಿ ಮಾಡಿಕೊಂಡು ಅದರಲ್ಲಿ ಇಟ್ಟಿದ್ದೆ. ಈಗ ಇದನ್ನು ನಾನು ಸ್ವಲ್ಪ ಹಿಟ್ಟನ್ನು ದೋಸೆಗೆ ಅಂತ ತೆಗೆದಿಡ್ತಾ ಇದ್ದೀನಿ. ಈ ಮಸಾಲೆಯನ್ನು ಈ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇದು ನಮ್ಮ ಪಡ್ಡಿನ ಹಿಟ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದಿಡ್ತೇನೆ. ಈಗ ಮೊದಲು ನಾನು ದೋಸೆಯನ್ನು ಹಾಕಿ ತೋರಿಸ್ತೇನೆ. ಇದು ದೋಸೆ ಕೂಡ ತುಂಬ ಸೂಪರಾಗಿ ಬರುತ್ತೆ. ನಾವು ಪ್ರತಿದಿನ 3 ಹೊತ್ತು ಬರೀ ಅಕ್ಕಿದೇ ಮಾಡಿಕೊಂಡು ತಿನ್ನೋದಕ್ಕಿಂತ 1 ಹೊತ್ತಾದರೂ ಹೀಗೆ ಸಜ್ಜೆ, ಜೋಳ, ರಾಗಿಯನ್ನು ಉಪಯೋಗಿಸೋದು ಒಳ್ಳೆಯದು. ಇದು ಶುಗರ್ ಇರೋರಿಗೂ ಕೂಡ ಒಳ್ಳೆ ಬ್ರೇಕ್ಫಾಸ್ಟು. ಈ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ನೋಡ್ತಿರಬಹುದು. ನಾನು ಇದಕ್ಕೇನೋ ನಾನ್ ಸ್ಟಿಕ್ ಕಾವಲಿಯನ್ನು ಯೂಸ್ ಮಾಡಿಲ್ಲ. ನಮ್ಮ ನಾರ್ಮಲ್ ದೋಸೆ ಕಾವಲಿಯಲ್ಲೇ ಇಷ್ಟು ಚೆನ್ನಾಗಿ ಈ ದೋಸೆ ಬಂದಿದೆ. ನಾನಿದನ್ನು ಉಷ್ಣ ಅಂತ ಹೇಳಿದ್ದಕ್ಕೆ ನೀವು ಉಪಯೋಗಿಸಲಿಕ್ಕೆ ಹಿಂದೇಟು ಹಾಕೋದು ಬೇಡ. ಅದು ನಾವೇನು ಪ್ರತಿನಿತ್ಯ ಇದನ್ನು ಉಪಯೋಗಿಸೋದಿಲ್ಲ, ಹಾಗೆ 3 ಹೊತ್ತು ಕೂಡ ಉಪಯೋಗಿಸೋದಿಲ್ಲ. ವಾರದಲ್ಲಿ 1 ದಿನ 1 ಹೊತ್ತು ಇದನ್ನು ಉಪಯೋಗಿಸಿದರೆ ನಮ್ಮ ದೇಹಕ್ಕೆ ಬಹಳಷ್ಟು ಲಾಭಗಳಿವೆ. ಈಗ ನಾನು ಇನ್ನೊಂದು ದೋಸೆಯನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇಲ್ಲಿ ನೋಡಿ, ಈಗ ನಾನು ಪಡ್ಡನ್ನು ಹಾಕಿ ತೋರಿಸ್ತಾ ಇದ್ದೇನೆ.
ಅದಕ್ಕೆ ನಾನು ಪಡ್ಡಿನ ಕಾವಲಿಯನ್ನು ಕಾಯಲಿಕ್ಕಿಟ್ಟಿದ್ದೆ. ಈಗ ಪಡ್ಡನ್ನು ನಾನು ಹಾಕ್ತಾಯಿದ್ದೀನಿ. ಈ ಪಡ್ಡು ಕೂಡ ತುಂಬ ಸೂಪರಾಗಿ ಬರುತ್ತೆ. ನೀವು ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ. ಇದು ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಪಡ್ಡು ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ದೀನಿ. ಈಗ ಅದನ್ನು ನಾನು ತಿರುವಿ ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಿದ್ದರೆ ಬೇರೆ ಯಾವುದೇ ತರಕಾರಿಯನ್ನು ಉಪಯೋಗಿಸಬಹುದು ಅಥವಾ ಪ್ಲೇನ್ ಪಡ್ಡು ಬೇಕಿದ್ದರೂ ಕೂಡ ಮಾಡ್ಕೋಬಹುದು. ಈ ಸಜ್ಜೆಯನ್ನು ಇಂಗ್ಲೀಷ್ನಲ್ಲಿ ಪರ್ಲ್ ಮಿಲೆಟ್ ಅಂತ ಕರೀತಾರೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಚಳಿಗಾಲದಲ್ಲಿ ಈ ಸಜ್ಜೆಯನ್ನು ಬಳಸಿದರೆ ನಮ್ಮ ದೇಹಕ್ಕೆ ತುಂಬ ಉಪಯೋಗಗಳಿವೆ. ಇಲ್ಲಿ ನೋಡಿ, ಈ ಪಡ್ಡನ್ನು ನಾನೀಗ ತೆಗಿತಾ ಇದ್ದೇನೆ. ಈಗ ಮತ್ತೆ ಒಂದು ಚೂರು ಎಣ್ಣೆಯನ್ನು ಹಾಕಿ ಮತ್ತೊಂದು ಸಾರಿ ನಾನು ಪಡ್ಡುಗಳನ್ನು ಬೇಯಿಸ್ತಾ ಇದ್ದೇನೆ. ನೀವು ನೋಡ್ತಾ ಇರಬಹುದು, ನಾನು ನಡುವೆ ಪಡ್ಡನ್ನು ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ಯಾಕಂದರೆ ಅದನ್ನು ಮೊದಲೇ ನಾವು ನಡುವೆ ಹಾಕಿದರೆ ಅದು ಬೇಗ ಹೊತ್ತೋ ಚಾನ್ಸಸ್ ಇರುತ್ತೆ. ಇದು ಎರಡು ಸೈಡು ಕ್ರಿಸ್ಪಿಯಾಗಿ ಬರಲಿ ಅಂತ ನಾನು ಮೇಲ್ಗಡೆ ಒಂದು ಚೂರು ಹಸಿ ಹಿಟ್ಟು ಇರುವಾಗಲೇ ಅದನ್ನು ತಿರುವಿ ಹಾಕ್ತಾ ಇದ್ದೀನಿ. ಇದರಿಂದ ಎರಡು ಸೈಡು ಅದು ಕ್ರಿಸ್ಪಿಯಾಗಿ ಬರುತ್ತೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇಲ್ಲಿ ನೋಡಿ, ನಮ್ಮ ಸಜ್ಜೆಯ ಪಡ್ಡು ಮತ್ತು ದೋಸೆ ಕೊತ್ತಂಬರಿ ಸೊಪ್ಪಿನ ರಾಯ್ತದೊಂದಿಗೆ ರೆಡಿಯಾಗಿದೆ. ಥ್ಯಾಂಕ್ ಯು.